ಸುಬ್ಬಕ್ಕ, ನಿಮ್ ಮಗಳು ಪುಟ್ಟಿ ಬೇಗ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 6 ತಿಂಗಳಾಯ್ತು ಮದುವೆ ಆಗಿ. ಆಗ್ಲೇ 5 ತಿಂಗಳು. ಆದ್ರೆ ನಮ್ ಪುಟ್ಟಿಗೆ ಯಾಕೋ 5 ತಿಂಗಳು ಪ್ರೆಗ್ನೆಂಟ್ ತರ ಕಾಣಿಸ್ತಿಲ್ವಲ್ಲ? ಯಾಕೋ ಹೊಟ್ಟೆ ಒಂಚೂರ್ ಜಾಸ್ತಿ ಇದೆಯಲ್ಲ ಸುಬ್ಬಕ್ಕ? 6-7 ತಿಂಗಳು ಹೊಟ್ಟೆ ಇದ್ದಂಗೆ ಕಾಣಿಸ್ತಿದೆ ಸುಬ್ಬಕ್ಕ. ಏನೋ ಮಗು ಚೆನ್ನಾಗಿ ಬೆಳವಣಿಗೆ ಆಗಿರ್ಬೇಕು, ಅದಕ್ಕೆ ಇಷ್ಟು ದಪ್ಪ ಹೊಟ್ಟೆ ಬಂದ್ಬಿಟ್ಟಿದೆ ಪುಟ್ಟಿಗೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗಳ ಕಣ್ಣಿಗಲೇ ನನ್ ಪುಟ್ಟಿ ಸೊಸೆ ಹೊಟ್ಟೆ ದಪ್ಪ ಇದೆ ಅಂತ ಆಡ್ಕಂತಿದ್ದೀರಾ? ಮಗು ಬೆಳವಣಿಗೆ ಆಗಿರ್ಬೇಕು ಅಂತ ಕಣ್ಣು ಹಾಕ್ತಿದ್ದೀರಾ? ಎಲ್ಲರೂ ನನ್ನ ಮಗಿ ಕಣ್ಣಾಗಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗಳ ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಅಯ್ಯೋ ಹಂಗಲ್ಲ ಸುಬ್ಬಕ್ಕನ್ ಬೀಗ್ರೆ, ತಪ್ಪು ತಿಳ್ಕೊಬೇಡಿ. ನಾನು ಕಣ್ಣು ಹಾಕ್ಲಿಲ್ಲ, ಹಂಗೆ ಒಂಚೂರು ಎಷ್ಟು ತಿಂಗಳಾಯ್ತು ಮದ್ವೆ ಆಗಿ, ಎಷ್ಟು ತಿಂಗಳು ಪ್ರೆಗ್ನೆಂಟ್ ಅಂತ ಲೆಕ್ಕ ಹಾಕಿದ್ದು ಅಷ್ಟೇಯ. ಏನೋ ನೋಡಕ್ ಹೊಟ್ಟೆ ಒಂಚೂರು ದಪ್ಪ ಇತ್ತು ಅಂತ ಹಂಗ ಹೇಳದ್ನಪ್ಪ, ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ. ಏನ್ ತಪ್ಪು ತಿಳ್ಕೊಳ್ಳೋದು? ಏನೋ ಕಾರ್ಯಕ್ರಮಕ್ಕೆ ಕಾರ್ತಿ ಬೆಳಗ್ಲಿ ಅಂತ ಕರೆದ್ರೆ ಏನ್ ಮಗಿನ ಹೊಟ್ಟೆ ಕಣ್ಣು ಹಾಕ್ತೀರಾ ನಿಮ್ಗ ಬಾಯಿಗಿಷ್ಟು? ಅಯ್ಯೋ ಬೀಗ್ರೆ ಹೋಗ್ಲಿ ಬಿಡಿ, ಇವರೆಲ್ಲ ಪಕ್ಕದ ಮನೆಯವರು, ನಮ್ಮ ಮನೆಯವ್ರು ಇದ್ದಂಗೆ ಆತರ ಏನ್ ಕಣ್ಣು ಹಾಕಲ್ಲ. ನಮ್ ಪುಟ್ಟಿಗೆ ಯಾವಾಗ್ಲೂ ಒಳ್ಳೇದ್ನೆ ಬಯಸೋದು ಇವ್ರು. ಏನಾಗುತ್ತೆ, ನಮ್ ಪುಟ್ಟಿ ಹೊಟ್ಟೆಗೆ ಹಾಕೊಂಡಿದ್ ದಿಂಬು ಒಂಚೂರ್ ದೊಡ್ಡ ಸೈಜ್ ಇತ್ತು. ಚಿಕ್ಕ ಸೈಜ್ ಹಾಕೊಳ್ಳೋಣ ಅಂತ ನೋಡಿದ್ಲು. ಚಿಕ್ಕ ಸೈಜ್ ಹಾಕೊಂಡ್ರೆ 3 ತಿಂಗಳು ತರ ಕಂಡ್ರೆ ಏನ್ ಮಾಡೋದು ಅಂತ ಒಂಚೂರ್ ದೊಡ್ಡ ಸೈಜ್ ದಿಂಬನ್ನ ಸೀರೆ ಒಳಗಡೆ ಹಾಕೋಬಿಟ್ಲಪ್ಪ. ಅದ್ ನೋಡಿದ್ರೆ 6-7 ತಿಂಗಳ ತರ ಕಾಣಿಸ್ತಿದೆ. ನನಗೂ ಯಾಕೋ ಪುಟ್ಟಿ ಬಂದ್ ಕುತ್ಕೊಂಡಾಗ ಹಂಗೆ ಅನ್ನಿಸ್ತು. ಒಳ್ಳೆ ಜನ ಇವ್ರುಗಳೆಲ್ಲ. ಏನೋ ಒಂಚೂರ್ ಮೂಗ್ ತೂರ್ಸೋ ಬುದ್ಧಿ. ಏನ್ ಸಮಾರಂಭ ನಡೀತಿರ್ಲಿ, ಏನ್ ಮಾತುಕತೆ ನಡೀತಿರ್ಲಿ, ನನ್ ಮಾತ್ ಎಲ್ಲಿ ಇಡ್ಲಿ ಅಂತ ಮುಂದಕ್ಕೆ ಬಂದ್ಬಿಡ್ತಾಳೆ ಈ ಜಲ್ಜ. ಸ್ವಲ್ಪ ಹಂಗೆ ಒಂಚೂರು ಹುಚ್ಚಿಡ್ಕಿ. ಓಕೆ ಇರ್ಲಿ ಬಿಡೆ ಶಾಂತಿ. ಹಂಗಂತ ನಿನಗೆ ಯಾವ ಮೊಮ್ಮಗು ಬೇಕು ಹೇಳೆ? ಮೊಮ್ಮಗ ಬೇಕಾ ಮೊಮ್ಮಗಳು ಬೇಕಾ? ಅದಾ, ನಮ್ ಶಮಂತನ್ ತರನೇ ಒಂದ್ ಗಂಡ್ ಮಗು ಹುಟ್ಟಿದ್ರೆ ಒಳ್ಳೇದಿರುತ್ತಪ್ಪ. ನನಗಂತೂ ಮೊಮ್ಮಗನೇ ಬೇಕು. ಹಂಗಂತ ಮೊಮ್ಮಗಳು ಹುಟ್ಟಿದ್ರೆ ಏನೇ ಮಾಡ್ತೀಯಾ? ಈ ಸುಮ್ನಿರ್ರೆ, ಹಾಗೆಲ್ಲ ಅನ್ಬೇಡಿ. ಮೊಮ್ಮಗನೇ ಹುಟ್ಟೋದು. ಹಂಗಲ್ಲ ಕಣೆ ಶಾಂತಿ, ಮೊಮ್ಮಗನ್ ಬದಲು ಮೊಮ್ಮಗಳು ಹುಟ್ಟಿದ್ರೆ ಏನೇ ಮಾಡಕ್ಕಾಗತ್ತೆ? ಇನ್ನೇನ್ ಮಾಡಕ್ಕಾಗತ್ತೆ? ಈ ಸುಬ್ಬಿ ಬೀಗ್ರಿಲ್ವಾ, ಅವರೇ ಕರ್ಕೊಂಡೋಗಿ ಸಾಕ್ಲಿ. ಎಲ್ಲರೂ ಶಾಕ್ ಆಗ್ಬಿಟ್ರ? ತಮಾಷೆ ಮಾಡ್ದೆ ಅಷ್ಟೇ. ಯಾವ ಮಗು ಆದ್ರೇನು ನಮ್ ಶಮಂತಂದೇ ಅಲ್ವಾ? ಪ್ರೀತಿಯಿಂದ ನಾನೇ ನೋಡ್ಕೊಂತೀನಿ. ಮಗು ಹುಟ್ಟದ್ನೇ ಕಾಯ್ತಿದ್ದೀನಪ್ಪ ನಾನಂತೂ. ಯಾವ ಮಗು ಆದ್ರೂ ಆಗ್ಲಿ, ನಾನ್ ನಮ್ ಪುಟ್ಟಿ ಸೊಸೆನೂ ಮಗುನು ಎಲ್ಲಿಗೂ ಕಳ್ಸಲ್ಲ. ಇಬ್ರು ಇಲ್ಲೇ ಇರ್ಲಿ. ನಾನೇ ಎಣ್ಣೆ ತಿಕ್ತೀನಿ, ಸ್ನಾನ ಮಾಡಿಸ್ತೀನಿ, ಮಗು ಬಾಂಟಿನ ತುಂಬಾ ಚೆನ್ನಾಗಿ ಇಲ್ಲೇ ನೋಡ್ಕೊಂತೀನಿ. ಅಯ್ಯೋ ದೇವ್ರೆ, ಏನಪ್ಪ ಇದು ಬೀಗ್ರು ಮಗು ಬರುತ್ತೆ ಅಂತ ಇಷ್ಟು ಆಸೆ ಮಾಡ್ಕೊಂಡಿದ್ದಾರೆ. ನಾವುಗಳು ನೋಡಿದ್ರೆ ಮಗುನೇ ಇಲ್ಲ ಹೊಟ್ಟೆ ಒಳಗಡೆ. ನಮ್ ಪುಟ್ಟಿ ಬಸ್ರಿ ಅಂತ ನಾಟಕ ಆಡ್ತಿದೀವಿ. ಹೆಂಗಪ್ಪ ಈ ಸತ್ಯ ಹೇಳೋದು? ಅಯ್ಯೋ ಪಾಪ, ನಮ್ ಪುಟ್ಟಿ ಸೊಸೆ ಆಗ್ಲಿಂದ ಚೇರಲ್ಲಿ ಕೂತು ಆಯಾಸ ಆಗಿದೆ ಅಂತ ಕಾಣುತ್ತೆ. ಅವಳಿಗೆ ಇವಾಗ್ಲೇ ಒಂಚೂರು ಕೇಸರಿ ಹಾಕಿರೋ ಬಾದಾಮ್ ಹಾಲು ತಂದ್ಕೊಡ್ತೀನಿ. ಅಯ್ಯೋ ನೋಡಿ ಸುಬ್ಬಕ್ಕ, ನೀವು ಪುಣ್ಯವಂತರು. ನಮ್ ಪುಟ್ಟಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಅತ್ತೆ. ಇಂಥ ಅತ್ತೆ, ಇಂಥ ಮನೆ, ಇಂಥ ಗಂಡನ್ ಪಡೆಯಕ್ಕೆ ನಮ್ ಪುಟ್ಟಿ ಪುಣ್ಯವಂತೆ, ಭಾಗ್ಯವಂತೆ. ಶಾಂತಿ, ಈ ನಿನ್ ಒಳ್ಳೆತನಕ್ಕೆ ನಿನಗೆ ಮೊಮ್ಮಗನೇ ಬರ್ತಾನೆ ಬಿಡು. ಯಾಕೋ ಪುಟ್ಟಿನ ನೋಡ್ತಿದ್ರೆ ಮೊಮ್ಮಗ ಹುಡ್ತಾನೆ ಅಂತ ಕಾಣಿಸ್ತಿದೆ. ಅಯ್ಯೋ ಇಲ್ಲಪ್ಪ, ನಮ್ ಪುಟ್ಟಿನ ಯಾಕೋ ನೋಡ್ತಿದ್ರೆ ಹೆಣ್ಮಗು ಹುಟ್ಬೋದು ಅಂತ ಕಾಣುತ್ತಲ್ಲ. ಇಲ್ಲ ಇಲ್ಲ, ಗಂಡ್ ಮಗುನೇ ಆಗೋದು ಅಂತ ಕಾಣುತ್ತೆ. ಅಯ್ಯೋ ನಿಮ್ಗಳಿಗೆಲ್ಲ ಯಾಕೆ ಹಂಗ ಅನ್ನಿಸ್ತಿದೆ? ನೋಡೆ ಶಾಂತಿ, ಪುಟ್ಟಿ ಎಷ್ಟು ಹೊಳಪು ಬಂದಿದ್ದಾಳೆ. ಈ ತರ ಪುಟ್ಟಿ ಚೆನ್ನಾಗಿರೋದ್ ನೋಡಿದ್ರೆ ಗಂಡ್ ಮಗು ಆಗುತ್ತೆ ಅಂತ ನನಗೆ ಅನಿಸ್ತಿದ್ಯಪ್ಪ. ಅಯ್ಯೋ ಹಾಗೇನಿಲ್ಲ ಅನ್ಸುತ್ತೆ. ನೋಡಿ ಪುಟ್ಟಿ ಗುಂಡಕ್ಕಾಗಿದ್ದಾಳೆ. ಅದಕ್ಕೆ ನನಗೆ ಯಾಕೋ ಪುಟ್ಟಿಗೆ ಹೆಣ್ಮಗು ಆಗ್ಬೋದು ಅಂತ ಅನಿಸ್ತಿದೆ. ನನಗೂ ಯಾಕೋ ಹಂಗೆ ಅನ್ನಿಸ್ತಿದೆ, ಪುಟ್ಟಿಗೆ ಗಂಡ್ ಮಗು ಆಗ್ಬೋದು ಅಂತ ಕಾಣುತ್ತೆ. ನೋಡಿ ನೋಡಿ, ಮುಕ್ತಲ್ಲಿ ಯಾಕೋ ಕಲೆ, ಪಿಂಪಲ್ ಈ ತರ ಎಲ್ಲ ಆಗಿದಾವೆ. ಅದಕ್ಕೆ ಗಂಡ್ ಮಗು ಆಗ್ಬೋದು ಅನ್ಸುತ್ತೆ. ಇಲ್ಲ ಇಲ್ಲ, ಹೆಣ್ಮಗುನೇ ಆಗ್ಬೋದು ಅಂತ ಕಾಣುತ್ತೆ. ನೋಡಿ ಪುಟ್ಟಿ ಕೈ ಕಾಲೆಲ್ಲ ಯಾಕೋ ಕಪ್ಪಾದಂಗ್ ಕಾಣಿಸ್ತಿದೆ. ಹೆಣ್ಮಗು ಆಗ್ಬೋದಾ? ಏನ್ ಕತೆ ಒಂದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ 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 ಅಯ್ಯೋ, ಯಾವ ಕೇಡಿನ ಹೆಂಗಸ್ರಪ್ಪ ಇವ್ರುಗಳೆಲ್ಲ. ನನ್ ಮಗಳು ಪ್ರೆಗ್ನೆಂಟೇ ಅಲ್ಲ, ಪ್ರೆಗ್ನೆಂಟ್ ತರ ನಾಟಕ ಆಡ್ತಿರೋದಕ್ಕೆ ಅಯ್ಯೋ ಇಲ್ಲ ಇಲ್ಲ, ಪುಟ್ಟಿಗೆ ಹೆಣ್ಪಾಪ ಆಗುತ್ತೆ, ಪುಟ್ಟಿಗೆ ಗಂಡ್ಪಾಪ ಆಗುತ್ತೆ ಅಂತ ಇವಾಗ್ಲೇ ಶಾಸ್ತ್ರ ಹೇಳಕ್ ನಿಂತ್ಕೊಂಡ್ಬಿಟ್ರು. ಇವ್ರುಗಳು ಹೇಳ್ತಿರೋ ಶಾಸ್ತ್ರ ನಮ್ಕಂಡ್ ಕುತ್ಕೊಂಡ್ರೆ ಅಳ್ಬೇಕೋ ನಗ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ನನಗೆ ಈ ಸಂದರ್ಭಕ್ಕೆ ಯಾಕೋ ಅಳುನೇ ಬರ್ತಿದೆ. ಪಾಪ ನಮ್ ಪುಟ್ಟಿ ಇನ್ನು ಪ್ರೆಗ್ನೆಂಟೇ ಇಲ್ಲ. ಇವ್ರುಗಳೆಲ್ಲ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡು ಏನೇನೋ ಹೇಳ್ತಿದಾರಲ್ಲಪ್ಪ. ಏನ್ ಮಾಡೋದು ಇವಾಗ? ಮಗುನೆಲ್ಲಿಂದ ಕರ್ಕ ಬರೋದು? ನಿನಗೇನನ್ಸುತ್ತೆ? ನಿನ್ ಸೊಸೆಗೆ ಯಾವ ಮಗು ಆಗ್ಬೋದೇ? ಅಯ್ಯೋ 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 ಅಯ್ಯೋ, ನೀವುಗಳಂತೂ ಹಂಗಿದಾಳೆ ಪುಟ್ಟಿ, ಹಿಂಗಿದಾಳೆ, ಹೆಣ್ಮಗು ಆಗ್ಬೋದು ಗಂಡ್ ಮಗು ಆಗ್ಬೋದು ಅಂತೆಲ್ಲ ಹೇಳಿ ನನ್ ತಲೆ ಕೆಡ್ಸಿಟ್ರಿ. ಹಂಗೆ ನಾನಂತೂ ನಿಮ್ಗಳ ತರ ಹೆಚ್ಚಿಗೆ ಯೋಚನೆ ಮಾಡ್ತಿಲ್ಲಪ್ಪ. ಒಟ್ನಲ್ಲಿ ನನಗೊಂದು ಮುದ್ದು ಮಗು ಮನೆಗೆ ಬಂದ್ರೆ ಸಾಕು ಅಷ್ಟೇ, ಅಲ್ವೇನ್ರಿ ಸುಬ್ಬಿ? ಹೌದು ಬೀಗ್ರೆ. ಅಯ್ಯೋ ಸುಬ್ಬಕ್ಕ, ಇರ್ಲಿ ಸುಬ್ಬಕ್ಕ, ಹೇಳಿ ನಿಮಗೆ ಯಾವ ಮೊಮ್ಮಗು ಬೇಕು ಅಂತ. ಅಯ್ಯೋ ಇವಾಗ ನಮ್ ಪುಟ್ಟಿ ಪ್ರೆಗ್ನೆಂಟ್ ಆದ್ರೆ ಸಾಕಾಗಿದೆ. ಮಗು ವಿಚಾರ ಆಮೇಲೆ ಯೋಚನೆ ಮಾಡ್ಕೋಬಹುದು. ಏನ್ ಹೇಳಿದ್ರಿ ಸುಬ್ಬಕ್ಕ? ಪುಟ್ಟಿ ಪ್ರೆಗ್ನೆಂಟ್ ಆಗ್ಬೇಕಾ? ಇಲ್ಲ ಕಣೆ ಜಲ್ಜಾ, ಅದು ನಮ್ ಪುಟ್ಟಿ ಪ್ರೆಗ್ನೆಂಟ್ ಆಗಿರೋದೇ ನನಗ್ ಖುಷಿ ಅಂತ ಹೇಳಕ್ ಬಂದೆ ಅಷ್ಟೇಯ. ಓ ಹಂಗ ಅಲ್ವಾ? ಮತ್ತೆ ಸುಬ್ಬಕ್ಕ, ಮೊದಲನೇ ಮೊಮ್ಮಗು ಮನೆಗ್ ಬರ್ತಿದೆ. ನನಗ್ ಗೊತ್ತು ಸುಬ್ಬಕ್ಕ, ನಿಮಗಂತೂ ಸಂತೋಷ ತಾಳಕ್ಕೆ ಆಗ್ತಿಲ್ಲ ಅಂತ. ಲೋ ತಮಣಿ, ಏನೋ ನೀನು ಮಾವ ಆಗ್ತಿದೀಯಲ್ಲೋ? ಹುಟ್ಟಿದ ಮಕ್ಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಂದು ಕೊಡ್ತೀಯಾ ಅಥವಾ ಮಕ್ಳ ಕೈಯಲ್ಲಿರೋ ಬಿಸ್ಕೆಟ್ ಚಾಕ್ಲೇಟ್ ನ ನೀನೇ ಕಿತ್ಕೊಂಡು ತಿಂತೀಯೋ?
ಪಾಪು ಆಗಿದ್ ಕೂಡ್ಲೆ ತಮಣಿನ ವಾಪಸ್ ಊರಿಗೆ ಕಳಿಸ್ಬಿಡು. ಇಲ್ಲಾಂದ್ರೆ ಮಗುಗ್ ತಂದಿರೋ ಸಿರ್ಲಾಕು, ಬಿಸ್ಕೆಟು, ಚಾಕ್ಲೇಟು, ಹಾಲಿನ ಪುಡಿ, ಹಾಲು ಎಲ್ಲ ಇವನೊಬ್ನೇ ತಿಂದು ಕುಡ್ದು ಖಾಲಿನೇ ಮಾಡ್ಬಿಡ್ತಾನೆ ಆಮೇಲೆ. ಇಲ್ಲ ಆಂಟಿ, ನಾನಂತೂ ಖಾಲಿ ಮಾಡಲ್ಲ. ಸ್ವಲ್ಪ ಬಿಟ್ಟು ಇನ್ನೆಲ್ಲ ತಿಂದಾಕ್ಬಿಡ್ತೀನಿ. ಪಾಪುಗೂ ಒಂಚೂರು ಉಳಿಸ್ತೀನಿ ಆಂಟಿ. ನಮ್ಮ ಅಕ್ಕ ಹಿಂಗ್ ಈ ತರ ಎಲ್ಲ ಖತರ್ನಾಕ್ ಐಡಿಯಾ ಕೊಡ್ಬೇಡಿ. ಈ ತರ ಖತರ್ನಾಕ್ ಐಡಿಯಾ ಏನೇ ಇದ್ರು ನನಗ್ ಮಾತ್ರ ಗೊತ್ತಿರ್ಬೇಕು. ಆಮೇಲೆ ನಮ್ಮ ಅಕ್ಕಯ್ಯ ನನ್ನನ್ನು ವಾಪಸ್ ಊರಿಗೆ ಕಳಿಸ್ಬಿಟ್ರೆ ನನ್ನ ನಮ್ಮ ಅಕ್ಕಯ್ಯನು ಮತ್ತೆ ಪಾಪುನೆಲ್ಲ ಮಿಸ್ ಮಾಡ್ಕೊಂತೀನಿ. ಆದ್ರೂ ಯಾವ್ದಕ್ಕೂ ಒಂಚೂರು ಹುಷಾರು ಕಣಮ್ಮ ಪುಟ್ಟಿ. ನಿನಗೆ ನೆನ್ಪಿದ್ಯಲ್ಲ, ಈ ತಮಣಿ ನಮ್ಮನೆ ಮಗು ಚಿಕ್ಕದ್ರಲ್ಲಿದ್ದಾಗ ಮನೆಗ್ ಬಂದು ಕುಂಡಿಗೆ ಚಿವುಟ್ಬಿಟ್ಟು ಚೆನ್ನಾಗಿ ಅಳಿಸ್ ಹೋಗ್ಬಿಟ್ಟಿದ್ದ ಅಂತ ತರ್ಲೆ ಇವನು. ಎಲ್ಲಾದ್ರೂ ನಿನಗೆ ಹುಟ್ಟ ಮಗುಗುನು ಕುಂಡಿಗೆ ಚಿವುಟಿ ಅಳಿಸ್ಬಿಟ್ಟಾನು ಯಾವಾಗ್ಲೂ. ಸರಿ ಆಂಟಿ, ಆಯ್ತು. ನೋಡಿ ಸುಬ್ಬಕ್ಕ ಹೆಂಗ್ ನಗಸ್ಬಿಟ್ಟೆ ಪುಟ್ಟಿನ. ಪಾಪ ಯಾಕೋ ಗೊತ್ತಿಲ್ಲ, ಅವಾಗ್ಲಿಂದನು ಮುಖ ಸಿಂಡ್ರಸ್ಕೊಂಡ್ ಬೇಜಾರ್ ಮಾಡ್ಕೊಂಡೇ ಕೂತಿದ್ಲು. ಅದೇನ್ ಬೇಜಾರ ಗೊತ್ತಿಲ್ಲ. ಕೇಳಿ ಸುಬ್ಬಕ್ಕ, ಏನಾದ್ರೂ ತಿನ್ನಕ್ಕೆ ಬೈಕೆ ಮಾಡ್ಕೊಂಡಿದಾಳ ಅಂತ ಬಸ್ರಿ ಬೈಕೆ ತೀರಿಸ್ಬೇಕಂತೆ. ಅದಕ್ಕೆ ನೋಡಿ ಒಂದ್ 4 ತಮಾಷೆ ಮಾತಾಡಿ ಪುಟ್ಟಿನ ಹೆಂಗ್ ನಗಸ್ಬಿಟ್ಟೆ ಅಂತ. ತಮಣಿ ಮಾಡೋ ತರ್ಲೆ ಕೆಲ್ಸಗಳನ್ನ ಹೇಳ್ತಾ ನಿತ್ಕೊಂಡ್ರೆ ಸತ್ತಿರ ಹೆಣನು ಎತ್ ಕುತ್ಕೊಂಡ್ ನಕ್ಬಿಡುತ್ತೆ ಅಂತ ಹುಚ್ಚು ತರ್ಲೆ ಈ ತಮಣಿ ಅಲ್ವೇನವ ಪುಟ್ಟಿ? ಹೌದು ಆಂಟಿ, ತಮಣಿ ಮಾಡೋ ತರ್ಲೆ ಕೆಲ್ಸ ಒಂದ ಎರಡ. ಅಯ್ಯೋ ಭಗವಂತ, ಹುಟ್ಟೋ ಮಗುಗೆಲ್ಲಾದ್ರೂ ಮಾವನ್ ಗುಣ ಬಂದ್ರೆ ಬಾರಿ ಕಷ್ಟ. ಆಮೇಲೆ ಹುಟ್ಟು ತರ್ಲೆ ಮಗು ಆಗ್ಬಿಡುತ್ತೆ ಅಲ್ವಾ ಜಲ್ಜಕ್ಕ? ಹೌದೌದು, ನನಗಿಷ್ಟು ವರ್ಷ ತಮಣಿ ಕಾಟ ತಡ್ದು ಸಾಕಾಗ್ ಹೋಗ್ಬಿಟ್ಟಿದೆ. ಹುಟ್ಟ ಮಗು ನನ್ ಮಗನ್ ತರ ಬುದ್ಧಿವಂತ, ವಿದ್ಯಾವಂತ, ಗುಣವಂತ ಆಗ್ಬೇಕು. ನನ್ ಸೊಸೆನೂ ಏನ್ ಕಮ್ಮಿ ಇಲ್ಲ. ಅವಳು ಬಾರಿ ಒಳ್ಳೆಯವಳು, ಸೈಲೆಂಟ್ ಹುಡುಗಿ, ಮಾತು ಕತೆ ಗುಣದಲ್ಲೆಲ್ಲ ಚಿನ್ನ. ಹಂಗಾಗಿ ಹುಟ್ಟ ಮಗು ಇವರಿಬ್ರು ತರನೇ ಒಳ್ಳೆ ಮಗು ಆಗಿರುತ್ತೆ. ಅಜ್ಜಿ ಮತ್ತೆ ಮಾವನ್ ತರ ಕೇಡಿ ಆಗ್ಲಿಲ್ಲ ಅಂದ್ರೆ ಸಾಕು. ನಾನು ಕೇಡಿನಾ? ಏನತ್ತೆ ನೀವ್ ಹೇಳ್ತಿರೋದು? ನಾನ್ ಕೇಡಿನಾ? ತಮಾಷೆಗೆ ಹೇಳ್ದೆ. ನೀವೇ ದೊಡ್ಡ ಖಳನಾಯಕಿ ಅತ್ತೆ. ಲೋ ತಮಣಿ, ಬಾಯಿ ಮುಚ್ಚ. ಅತ್ತೆ ಹಂಗೆಲ್ಲ ಅನ್ಬಾರ್ದು ಕಣ. ಸರಿ ಬಿಡಿ ಅತ್ಲಾಗಿ, ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ 9 ತಿಂಗಳು ತುಂಬವರೆಗೂ ಕಾದು ನೋಡೋಣ. ನಮ್ ಶಾಂತಿ ಸೊಸೆ ಪುಟ್ಟಿಗೆ ಯಾವ ಮಗು ಹುಟ್ಟಿದ್ರೇನು ಬಿಡಿ, ಮುದ್ದಾಗೇ ಇರುತ್ತೆ. ಯಾಕೆ ಹೇಳಿ, ನಮ್ ಹುಡುಗ ಶಮಂತು ಪುಟ್ಟಿ ಇಬ್ರು ನೋಡಕ್ಕೆ ಸೂಪರ್ ಆಗಿದ್ದಾರೆ. ಹಂಗಾಗಿ ಮಗುನು ಗೊಂಬೆ ತರ ಹುಟ್ಬಿಡುತ್ತಪ್ಪ. ಹೌದೌದು, ನನಗೆ ಗೊಂಬೆ ತರ ಇರೋ ಮೊಮ್ಮಗನೇ ಬೇಕು. ಸರಿ, ಹಂಗಾದ್ರೆ ಕಾದ್ ನೋಡೋಣ ಬಿಡಿ. ನಡೀರಿ ಎಲ್ಲರೂ ಊಟಕ್ಕೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಪುಟ್ಟಿ ಅವಾಂತರನ ಪ್ರೆಗ್ನೆಂಟೇ ಆಗಿಲ್ಲ. ನಮ್ ತಮಣಿ ಮಾಡಿ ತರ್ಲೆ ಕೆಲ್ಸದಿಂದ ಪುಟ್ಟಿ ಪ್ರೆಗ್ನೆಂಟು ಅನ್ಕೊಂಡು ಎಲ್ಲಿವರೆಗೂ ಮಾತುಕತೆ ಬಂದ್ಬಿಟ್ಟಿದೆ ಅಂತ. ಹುಡುಗ ಆಗುತ್ತಾ ಹುಡುಗಿ ಆಗುತ್ತಾ, ಯಾವಾಗ ಹುಟ್ಟುತ್ತೆ, ಹೆಂಗ್ ಹುಟ್ಟುತ್ತೆ, ಎಷ್ಟ್ ಚೆನ್ನಾಗಿರುತ್ತೆ, ಗುಂಡುಗಿರುತ್ತೆ, ಮುದ್ದಕ್ಕಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಅನ್ಕಂತಿದ್ದಾರೆ. ಅಯ್ಯಯ್ಯೋ, ಈ ಹೆಂಗಸರು ಬಾಯಾ ಇವ್ರುಗಳದು ಬೊಂಬಾಯಿ. ಹೋಗ್ಲಿ ಬಿಡಿ ಅತ್ಲಾಗಿ. ಎಲ್ಲರೂ ಬೇಗ ಒಂಚೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಾಗೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.